ವೀರಸ್ವಾಮಿಯವರಿಗೆ ಭರವಸೆ ಬರೋದಕ್ಕೆ ಶುರುವಾಯಿತು. ಅದೇ ಟೈಮಲ್ಲಿ ಜಿ ಉದಯ್ ಶಂಕರ್ ಅವರ ಪ್ರೋತ್ಸಾಹದಿಂದ ರವಿಚಂದ್ರನ್ ನಟನೂ ಆದ್ರು. ಖದೀಮ ಕಳ್ಳರು, ಚಕ್ರವ್ಯೂಹ ಸಿನಿಮಾಗಳಲ್ಲಿ ಪುಟ್ಟ ಪಾತ್ರ ನಿರ್ವಹಿಸಿದ್ದ ರವಿಚಂದ್ರನ್ ನಾನೇ ರಾಜ, ಪಿತಾಮಹ ಚಿತ್ರಗಳಲ್ಲಿ ಮುಖ್ಯ ಪಾತ್ರವನ್ನು ಮಾಡಿದ್ರು. ಆದ್ರೆ ರವಿಚಂದ್ರನ್ಗೆ ಅದ್ಯಾವುದೂ ಖುಷಿ ಕೊಟ್ಟಿರಲಿಲ್ಲ. ನಾಯಕನಾಗಿ ಸಕ್ಸಸ್ ಅಂತ ರವಿಚಂದ್ರನ್ ಕಂಡಿದ್ದೆ ಅವರಿಗೆ ಡಿ ರಾಜೇಂದ್ರ ಬಾಬು ಜೊತೆ ಆದ್ಮೇಲೆ. ಆದ್ರೂ ಕೂಡ ರವಿಚಂದ್ರನ್ಗೆ ತೃಪ್ತಿ ಇರಲಿಲ್ಲ. ಸದ್ಯ ಕನ್ನಡದಲ್ಲಿ ಬರ್ತಾ ಇರೋ ಸಿನಿಮಾಗಳಿಗಿಂತ ಕೊಂಚ ಭಿನ್ನವಾದ ಸಿನಿಮಾ ಮಾಡಬೇಕು ಅಂತ ಸದಾ ಯೋಚಿಸ್ತಾ ಇದ್ರು. ಅದೇ ಟೈಮಲ್ಲಿ ಅವರಿಗೆ ಮತ್ತೊಬ್ಬ ಕನಸುಗಾರ ಪರಿಚಿತರಾದ್ರು. ಅವರ ಹೆಸರೇ ರಾಜು ಅಲಿಯಾಸ್ ಹಂಸಲೇಖ. ಜೋಡಿ ಒಂದಾಗಿ ಸೃಷ್ಟಿಸಿದ್ದೆ ಪ್ರೇಮಲೋಕ ಚಿತ್ರವನ್ನು. ಆವತ್ತು ಗ್ರೀಸ್ 2 ಸಿನಿಮಾನ ಒಟ್ಟಾಗಿ ನೋಡಿದ ಹಂಸಲೇಖ ರವಿಚಂದ್ರನ್ ಕನ್ನಡದಲ್ಲಿ ಇಂಥದ್ದೊಂದು ಸಿನಿಮಾ ಮಾಡಬೇಕು ಅಂತ ನಿರ್ಧರಿಸಿದ್ರು. ಆಗ್ಲೇ ಸೃಷ್ಟಿಯಾಗಿದ್ದು ಪ್ರೇಮಲೋಕವನ್ನು ನೋಡಿ ಕನ್ನಡ ಪ್ರೇಕ್ಷಕ ಚಕಿತನಾಗಿದ್ದ. ಇಂಥದ್ದೊಂದು ಅನುಭವವನ್ನು ಇಲ್ಲಿ ತನಕ ಯಾವ ನಿರ್ದೇಶಕನು ಕನ್ನಡ ಪ್ರೇಕ್ಷಕನಿಗೆ ಕೊಟ್ಟಿರಲಿಲ್ಲ. ರವಿಚಂದ್ರನ್ ಸೃಷ್ಟಿಸಿದ ಪ್ರೇಮಲೋಕದಲ್ಲಿ ಕನ್ನಡ ಪ್ರೇಕ್ಷಕರು ಕಳೆದು ಹೋದರು. ರವಿಚಂದ್ರನ್ ತಂದೆ ವೀರಸ್ವಾಮಿಯವರು ಮಗ ಪ್ರೇಮಲೋಕವನ್ನು ನಿರ್ದೇಶಿಸಿದಾಗ ಅದೆಷ್ಟು ಆನಂದ ಪಟ್ಟರು ಅಂದ್ರೆ ಅದನ್ನ ವಿವರಿಸೋಕೆ ಸಾಧ್ಯ ಇಲ್ಲ. ಅಲ್ಲಿ ತನಕ 10 ನಿರ್ದೇಶಕರ ಜೊತೆ ಕೆಲಸ ಮಾಡಿದ ನಿರ್ಮಾಪಕ ವೀರಸ್ವಾಮಿಯವರು ತಮ್ಮ ಮಗನ ನಿರ್ದೇಶನದ ಶೈಲಿಯನ್ನು ನೋಡಿ ಮನಸೋತಿದ್ರು. ಆವತ್ತಿಂದ ಅವರ ಮಗನನ್ನ ಡೈರೆಕ್ಟರ್ ಅಂತಾನೆ ಕರೀತಾ ಇದ್ರು. ಕ್ರಾಂತಿಯಿಂದ ರವಿಚಂದ್ರನ್ ಕಳ್ಕೊಂಡ ಮೊತ್ತ ಇವತ್ತಿನ ಲೆಕ್ಕಾಚಾರದಲ್ಲಿ ಹೇಳೋದಾದ್ರೆ ಕನಿಷ್ಠ 50 ಕೋಟಿ. ಶಾಂತಿ ಕ್ರಾಂತಿಯ ಸೋಲಿನ ಸಂಕಷ್ಟದಲ್ಲಿರುವಾಗಲೇ ರವಿಚಂದ್ರನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ತಮ್ಮ ತಂದೆನ ಕಳ್ಕೊಂಡ್ರು. ವೃತ್ತಿ ಬದುಕು, ಚಿತ್ರ ಬದುಕು ಎರಡರಲ್ಲೂ ರವಿಚಂದ್ರನ್ ಸೋತು ಹೋಗಿದ್ರು. ಆದ್ರೆ ತಂದೆ ಕಲಿಸಿದ ಸ್ವಾಭಿಮಾನದ ಪಾಠವನ್ನು ಮಾತ್ರ ರವಿಚಂದ್ರನ್ ಯಾವತ್ತೂ ಮರಿಲಿಲ್ಲ. ಇಂತಹ ಸ್ವಾಭಿಮಾನಿ ರವಿಚಂದ್ರನ್ ಅಂದು ಸೋತು ಸುಣ್ಣವಾಗಿದ್ದಾಗ ಮತ್ತೆ ಅವರ ಕೈ ಹಿಡಿದಿದ್ದು ಹಂಸಲೇಖ ಮತ್ತು ಡಿ ರಾಜೇಂದ್ರ ಬಾಬು ಎಂಬ ಇಬ್ಬರು ಮಿತ್ರರು. ಶಾಂತಿ ಕ್ರಾಂತಿಯಿಂದ ಕಳೆದಿದ್ದನ್ನೆಲ್ಲ ಈ ಇಬ್ಬರು ಮಿತ್ರರು ರಾಮಾಚಾರಿಯಿಂದ ಸಂಪಾದಿಸಿಕೊಂಡರು. ರವಿಚಂದ್ರನ್ ಸಿನಿಮಾಗಳ ಹೈಲೈಟ್ಸ್ ಅವರ ಚಿತ್ರದ ಹಾಡುಗಳು. ಹಂಸಲೇಖ ರವಿ ಕಾಂಬಿನೇಷನ್ನ ವಿಶೇಷತೆ ಅಂದ್ರೆ 1987ರಿಂದ ಹಿಡಿದು 1998ರವರೆಗಿನ ರವಿಚಂದ್ರನ್ ಅವರ ಎಲ್ಲಾ ಚಿತ್ರಗಳ ಸಂಗೀತವನ್ನು ಹಂಸಲೇಖ ಅವರೇ ಸಂಯೋಜಿಸಿದ್ದು. ಬೇರ್ಯಾವ ಭಾಷೆಯಲ್ಲೂ ಈ ತೆರನಾದ ನಟ ಸಂಗೀತ ನಿರ್ದೇಶಕನ ಜೋಡಿ ಇಲ್ವೇ ಇಲ್ಲ. ಆ ದಿನಗಳಲ್ಲಿ ರವಿಚಂದ್ರನ್ ಬಳಿ ಯಾವ ನಿರ್ಮಾಪಕ ಬಂದ್ರೂ ಅವ್ರು ಹಾಕ್ತಾ ಇದ್ದ ಮೊದಲ ಕಂಡೀಷನ್ನೇ ಹಂಸಲೇಖ ಮ್ಯೂಸಿಕ್ ಇರಬೇಕು ಅಂತ. ಬರೋಬ್ಬರಿ 11 ವರ್ಷಗಳ ಕಾಲ ಈ ಸಂಪ್ರದಾಯ ಪಾಲಿಸಿಕೊಂಡು ಬಂದ ಜೋಡಿ ಇದು. ಆದ್ರೆ ಈ ಪ್ರೇಮಲೋಕ ಸೃಷ್ಟಿಸಿದ ಸ್ನೇಹಿತರ ಸ್ನೇಹದ ಮೇಲೆ ಅದ್ಯಾರ್ ಕಂಡಿತ್ತೋ ಗೊತ್ತಿಲ್ಲ. ರವಿಚಂದ್ರನ್ ಹಂಸಲೇಖ ಯಾರೇ ನೀನು ಚೆಲುವೆ ಚಿತ್ರದ ವೇಳೆಯಲ್ಲಿ ನಡೆದ ಒಂದು ಪುಟ್ಟ ಮನಸ್ತಾಪ ರವಿಚಂದ್ರನ್ ಹಂಸಲೇಖರನ್ನ ದೂರ ಮಾಡ್ಬಿಡ್ತು. ಅಷ್ಟೇ ಅಲ್ಲ, ರವಿಚಂದ್ರನ್ರನ್ನ ಕ್ರೇಜಿ ಸ್ಟಾರ್ ಮಾಡಿದ ನಿರ್ದೇಶಕ ಡಿ ರಾಜೇಂದ್ರ ಬಾಬು ಕೂಡ ಅವರಿಂದ ದೂರವಾದ್ರು. ಹೀಗೆ ಒಬ್ಬೊಬ್ಬ ಸ್ನೇಹಿತರಿಂದಲೂ ದೂರವಾಗ್ತಾ ರವಿಚಂದ್ರನ್ ಒಬ್ಬಂಟಿಯಾಗೋಕ್ ಶುರುವಾದ್ರು. ಏಕಾಂತ ಪ್ರಿಯವಾಗ್ತಾ ಹೋದ್ರು. ರವಿಚಂದ್ರನ್ ಹಂಸಲೇಖರಿಂದ ದೂರವಾದ ಬಳಿಕ ಖುದ್ದು ತಾವೇ ಸಂಗೀತ ನಿರ್ದೇಶಕನಾದ್ರು. ನಾನು ನನ್ನ ಹೆಂಡತಿರು ಚಿತ್ರದ ಮೂಲಕ ಸಂಗೀತ ನಿರ್ದೇಶನದ ಸಾಹಸಕ್ಕೆ ಕೈ ಹಾಕಿದ ರವಿಚಂದ್ರನ್ ಏಕಾಂಗಿ ಮಾಡೋ ಹೊತ್ತಿಗೆ ಪ್ರಬುದ್ಧ ಸಂಗೀತ ನಿರ್ದೇಶಕನೂ ಆಗಿದ್ರು. ಅಷ್ಟೇ ಅಲ್ಲ, ಆರ್ಟ್ ಡೈರೆಕ್ಷನ್, ಸಂಕಲನ, ಗ್ರಾಫಿಕ್ಸ್, ಸಾಹಿತ್ಯ ಪ್ರತಿಯೊಂದು ಕೆಲಸವನ್ನು ತಾವೇ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ರು. ಏಕಾಂಗಿ ಬಿಡುಗಡೆಯಾಗೋ ಹೊತ್ತಿಗೆ ಅವರು ಅಕ್ಷರಶಃ ಏಕಾಂಗಿಯೇ ಆಗಿ ಹೋಗಿದ್ರು. ಹಾಗ್ ನೋಡಿದ್ರೆ ರವಿಚಂದ್ರನ್ ನಿರ್ದೇಶಿಸಿದ ಅತ್ಯುತ್ತಮ ಚಿತ್ರ ಅಂದ್ರೆ ಅದು ಏಕಾಂಗಿನೇ. ಆದ್ರೆ ದುರಂತ ನೋಡಿ, ರವಿಚಂದ್ರನ್ ಅನ್ಯ ಭಾಷೆಯ ಕಥೆಗಳನ್ನ ತಂದು ಕೇವಲ ಬಣ್ಣ ಬಣ್ಣದ ಸಾಂಗ್ಸ್ ನಿಂದ ಶೃಂಗಾರಗೊಳಿಸಿ ಸಿನಿಮಾ ಮಾಡ್ತಿದ್ದಾಗ ಅವು ಬಿಗ್ ಹಿಟ್ ಅನಿಸಿಕೊಳ್ತಾ ಇದ್ವು. ಆದ್ರೆ ತುಂಬಾ ಪ್ರಬುದ್ಧತೆಯಿಂದ ಮಾಡಿದ ಚಿತ್ರ ಸೋತು ಹೋಯ್ತು. ರವಿಚಂದ್ರನ್ ತೀರಾ ಹತಾಶೆಗೊಳಗಾದ್ರು. ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ ಕಲಾಕೃತಿಯನ್ನ ಜನ ಸೋಲಿಸಿ ಬಿಟ್ರಲ್ಲ ಅಂತ ವ್ಯಗ್ರರಾದ್ರು. ಒಳ್ಳೆ ಸಿನಿಮಾಗಳನ್ನೆಲ್ಲ ಒಪ್ಪಿಕೊಂಡು ಸಾಲು ಸಾಲು ಫ್ಲಾಪ್ಗಳನ್ನ ಕೊಟ್ರು. ಈ ನಡುವೆ ಹಠವಾದಿ ಆಗೋದಕ್ಕೆ ಹೋಗಿ ಮತ್ತೆ ಸೋಲುಂಡ್ರು. ರವಿಚಂದ್ರನ್ ಹೇಗಾಗಿ ಹೋದ್ರು ಅಂತ
ಎಲ್ರೂ ಅಚ್ಚರಿ ಪಡುವಂತಾಗಿದೆ. ಆದ್ರೆ ಸೋಲುಗಳ ಜೊತೆ ಸೆಣಸಿ ಅದೆಷ್ಟೋ ಬಾರಿ ಗೆದ್ದು ತೋರಿಸಿದವರು ರವಿ ಮಾಮ. ಹಲವು ಸೋಲುಗಳನ್ನ ಎದುರಿಸಿ ಗೆದ್ದ ರವಿಚಂದ್ರನ್ ಮತ್ತೆ ಗೆಲ್ಲಲಿ. 3 ದಶಕಗಳ ಕಾಲ ಕನಸನ್ನ ಮಾರಿದ ಈ ಚೆಲುವ ಮತ್ತಷ್ಟು ಬಣ್ಣ ಬಣ್ಣದ ಕನಸುಗಳನ್ನ ಹಂಚುವಂತಾಗ್ಲಿ ಅನ್ನೋದೇ ಚಿತ್ರಾಭಿಮಾನಿಗಳ ಹಾರೈಕೆ.